ರಾಜಕುಮಾರಿ, ನೀವಿಬ್ರು ಬೇರೆ ಬೇರೆಯಾಗಿದ್ದು ಮದುವೆಗೂ ಒಪ್ಪಿಟ್ಟಿದ್ರೆ ನನ್ನ ಪಾಡು ಹಾ ಎಂತಿರ್ತಿತ್ತು. ಏನ್ ಮಾಡ್ಲಿ, ಇನ್ನು ನಿನ್ನ ಯಾವನು ಮದುವೆ ಆಗ್ತಾನೋ, ಇಲ್ಲ ಯುವರಾಜನ ಯಾವನು ಮದುವೆ ಆಗ್ತಾಳೋ ಅಲ್ಲಿವರೆಗೂ ಕಾಯ್ಬೇಕಾಗಿ ಬಂತು ನನ್ನ ಹಣೆ ಬರಹ. ನನ್ನ ಮದುವೆ ವಿಷಯದಲ್ಲಿ ನಿನಗೇನಷ್ಟು ಆಸಕ್ತಿ? ಹೇಳ್ತೀನಮ್ಮ, ಸಾಂಗವಾಗಿ ಹೇಳ್ತೀನಿ. ಇದು ಚಂದ್ರೋದಯವಾಯ್ತು, ಇನ್ನು 3:45 ನನ್ನ ನಿಜರೂಪ ಇರುತ್ತೆ. ಕೇಳಮ್ಮ, ನನ್ನ ಶಾಪ ವಿಮೋಚನೆಗೆ ನಿಮ್ಮಿಬ್ಬರಲ್ಲೊಬ್ರು ಮದುವೆ ಆಗ್ಲೇಬೇಕು. ಹಾಗಾದ್ರೆ ನಿನ್ ಶಾಪಗ್ರಸ್ತನೇ? ಇಲ್ಲದಿದ್ರೆ ಗಿಣಿಯಾಗಿ ನಿಮ್ ಕೈಲೆಲ್ಲ ಸಿಕ್ಕಾಕೊಂಡು ಒದ್ದಾಡ್ತಿದ್ನೆ. ನಿನ್ ಶಾಪ ಕಾರಣ? ಅದೊಂದು ದೊಡ್ಡ ಕಥೆಯಮ್ಮ. ನಿನ್ನ ಮನಸ್ಸಿಗೂ ನೆಮ್ಮದಿ ಇಲ್ಲ. ನನ್ನ ಕಥೆ ಏನಾದ್ರೂ ಕೇಳ್ತಾ ಕಾಲ ಕಳೆಯೋಣ. ನಾನು ಚಿದಂಬ ಋಷಿಗಳ ಶಿಷ್ಯ. ನನ್ನ ಹೆಸರು ಶುಕ ಅಂತ. ಒಂದಿನ ನಮ್ಮ ಗುರುಗಳ ಆಶ್ರಮದಲ್ಲಿ ದರ್ಭೆ ಸಮೇತ ತರೋಕೆ ಅಂತ ನಮ್ಮನ್ನೆಲ್ಲ ಕಳಿಸಿದ್ರು. ಏನ್ ಮಾಡಪ್ಪ ದೇವ್ರೆ, ಹೋಗ್ತಾ ಇದ್ದೆ ಒಡ್ಲಾಗ್ ಬರ್ತಾ ಇದೆಯಲ್ಲ, ಏನ್ ಮಾಡಿ? ಸರ್ಪ ಭದ್ರಂತೆ ದೂರಂಗಚ್ಚ ಮಾಯಾಸ, ಅಪಸರ್ಪ ಸರ್ಪ ಭದ್ರಂತೆ ದೂರಂಗಚ್ಚ ಮಾಯಾಸ, ಅಪಸರ್ಪ ಸರ್ಪ ಭದ್ರಂತೆ ದೂರಂಗಚ್ಚ ಮಹಾಯಾಸ, ಅಪಸರ್ಪ ಸರ್ಪ ಭದ್ರಂತೆ ದೂರಂಗಚ್ಚ ಮಹಾಯಾಸ. ಓಹೋ, ನನ್ನ ಮಂತ್ರ ಒಂದು ಗಿಟ್ಟಲ್ವೇ? ಏನ್ ಮಾಡ್ಲಿ? ದರ್ಭೆ ಸಮಿತ್ತಲ್ಲ ಹಾಳಾಗೋಯ್ತಲ್ಲ. ಗುರುವೇ, ಅಪ್ಪ ಸತ್ಯ ತಲುಪ್ತು. ಆಗೋಯ್ತು, ನನ್ನ ಸಮಾಧಿ ಆಗೋಯ್ತು. ಇದು ನಿಜವಾಗೋ ಪಿಶಾಚಿನೇ. ನನ್ನ ಮಾತ ಕೇಳಿದ್ರೆ ಬೇಗ ಬಿಡ್ತೀನಿ. ಪ್ರಾಣದ ಜೊತೆ ತಾನೆ, ನಾನು ಒಬ್ಬರಿಗೂ ಹಿಂಸೆ ಕೊಡೋದಿಲ್ಲ. ದರ್ಶನ ಕೊಟ್ರೆ ಸಾಕು, ಇನ್ನು ಹಿಂಸೆ ಬೇರೆ ಕೊಡ್ಬೇಕೇನು? ಅದೇ ಆರು ಹೋಗುತ್ತೆ. ನೀನ್ ನೋಡಿದ ತಕ್ಷಣ ಹೆದರಬೇಡ, ಉಪಕಾರ ಮಾಡು. ನಿನಗೂ ಉಪಕಾರವೇ? ಅದೇನು ಹೋದ್ರ ಬಿಡು ಮಹಾರಾಯ, ಕೈಲಾದ್ರೂ ಮಾಡೇ ಬಿಡ್ತೀನಿ. ನಿನ್ನ ಪೂಜಾ ಫಲ ಕೊಡು. ಫಲ ಹೇಗಯ್ಯ ಕೊಡೋದು? ಕೈ ಸಿಕ್ಕತ್ತೆ, ಕಣ್ಣು ಕಾಣುತ್ತೆ. ಇದೇನು ಗಿಂಡಿನೋ ಹಂಡೇನೋ? ಕೈ ಮೇಲೆ ನೀರು ಹಾಕು. ಬದುಕ್ತು ಬಾಳ ಜೀವ. ಗಿಂಡಿ ಆದ್ರೂ ಇದ್ದಿದ್ರೆ ನೀರಾದ್ರೂ ಕುಡಿತಾ ಇದ್ದೆ. ಮಾಯದ ಗಿಂಡಿ, ಮಾಯದ ನೀರು, ಮಾಯದ ಪಿಶಾಚಿ, ಎಲ್ಲ ಮಾಯ. ಏನ್ ಮಾಡ್ಲಿ? ಅಯ್ಯೋ, ಪೂಜೆ ಗೊತ್ತಾಯ್ತೆ. ಗುರುಗಳು ಬೇರೆ ಕೋಪಿಸ್ಕೊತಾರೋ ಏನೋ. ಏನ್ ಮಾಡ್ಲಿ? ಓ, ಈ ಪಿಶಾಚಿ ಬೇರೆ. ಇದೇನಿದು? ನನಗೇನಾದ್ರೂ ಭ್ರಾಂತೋ ಅಥವಾ ಇಲ್ಲೂ ಬ್ರಹ್ಮರಾಕ್ಷನ ಮಾಯೋ? ಏನಾದ್ರೂ ಆಗ್ಲಿ, ಗುರುಗಳ ಹತ್ರ ಕ್ಷಮೆ ಕೇಳ್ಕೊಂಡ್ಬಿಡ್ತೀನಿ. ಗುರುಗಳೇ, ಎಲ್ಲ ಗೊತ್ತು. ಶಿವಪೂಜಾ ಫಲವನ್ನು ಪಿಶಾಚಿಗೆ ದಾನ ಮಾಡಿದ್ದೆ. ಗುರುವಿನಲ್ಲಿ ದೃಢಭಕ್ತಿ ಇಲ್ಲದವನಾದೆ. ಅದರಿಂದಲೇ ನಿನ್ನಲ್ಲಿದ್ದ ದೈವಶಕ್ತಿಯನ್ನು ಕಳೆದುಕೊಂಡೆ. ಇನ್ನು ಮುಂದೆ ನಿನ್ನ ಹೆಸರಿನಂತೆ ಶುಕನಾಗಿ ಹೋಗು. ಗುರುವೇ, ಅರಿಯದೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವೇ ಇಲ್ಲವೇ? ಇದೆ. ನಿನಗೆ ದೈವಭಕ್ತರ ಹಸ್ತಸ್ಪರ್ಶವಾದರೆ ಮಾತಾಡುವ ಶಕ್ತಿಯು, ಈಶ್ವರ ವರಪ್ರಸಾದಿಗಳ ಮದುವೆಯ ವಸಂತದ ನೀರು ನಿನ್ನ ಮೇಲೆ ಬಿದ್ದರೆ ನಿನಗೆ ಪುನರ್ಜನ್ಮವು ಪ್ರಾಪ್ತವಾಗುತ್ತದೆ. ಪ್ರತಿದಿನ ಚಂದ್ರೋದಯವಾದ 3:45 ನಿನಗೆ ನಿಜರೂಪ ಬರುತ್ತದೆ. ಹೋಗು, ಈ ಶುಕರೂಪ ನಿನಗೆ ದೈವಭಕ್ತಿಯನ್ನು ಹೆಚ್ಚಿಸಲಿ ಅಂತ ಆಶೀರ್ವಾದ ಮಾಡಿದ್ರು. ಅವತ್ತಲ್ಲಿಂದ ಹಾರದವನು ಊರೂರು ಕೇರಿ ಎಲ್ಲ ಸುತ್ತಿ ನಿಮ್ಮ ಉದ್ಯಾನವನಕ್ಕೆ ಬಂದು ಸಖೀರ್ ಕೈಲಿ ಸಿಕ್ಕಿ ನಿನ್ನ ಮಡಿಲಿ ಬಂದು ಬಿದ್ನಮ್ಮ. ಏನ್ ಮಾಡ್ಲಿ, ನಿಮ್ಮಿಬ್ಬರ ಮದುವೆ ಆಗ್ಲಿಲ್ಲ. ಆಗಿದ್ರೆ ನನ್ನ ಶಾಪ ಪರಿಹಾರವಾಗೋದು. ಆಗೋಯ್ತಲ್ಲ, 3:45 ಗಳಿಗೆ ಬಂದು ಬಿಡ್ತಲ್ಲ ಹಾಳಾದ ಗಿಣಿರೂಪ.
ಮಹಾರಾಜ. ಓ ಹಾಗೇನು? ಸರಿ, ಇಷ್ಟು ಕೆಲಸ ಮಾಡಿದ್ರೆ ಸಾಕು, ಆಮೇಲೆ ಎಲ್ಲ ನಿಧಾನವಾಗಿ ಹೇಳ್ತೀನಿ. ಹಾಗೆ ಆಗಲಿ, ಹಾಗೆ ಮಾಡೋಣ. ನಿಧಾನವಾಗಿ ಬನ್ನಿ, ಬಿದ್ದುಬಿಟ್ಟಿರಾ? ಯಾರಾದ್ರೂ ಒಬ್ಬರು ಮಾತಾಡಿ. ಏನು ಏನು ವಿಷಯ? ಮತ್ತೆ 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 ಓಹೋ, ನಿನಗೆ ಮತ್ತೆ ನೀನಲ್ಲಿರು. ಹೇಳು, ಧೈರ್ಯವಾಗಿ ಹೇಳು, ಭಯಪಡಬೇಡ, ನಾನಿದ್ದೀನಿ, ಧೈರ್ಯವಾಗಿ ಹೇಳು. ಮಹಾರಾಜ, ನಮ್ಮ ಉದ್ಯಾನವನದಲ್ಲಿ ಏನು ಏನು ಬಂತು? ಹಾವು ಬಂತೆ, ಚೇಳು ಬಂತೆ, ಕರಡಿ ಬಂತೆ, ಏನು ಬಂತು? ಅಲ್ಲ, ಸಿಂಹ. ಏನು ಸಿಂಹವೇ? ಅಲ್ಲ ಮಹಾರಾಜ, ಅದ್ರಾಗೆ ಪರಾಕ್ರಮಿಯಾದ ಒಬ್ಬ ರಾಜ್ಕುಮಾರ. ಯಾಕೆ ಬಂದ? ಎಲ್ಲಿಂದ ಬಂದ? ಯಾರನ್ನ ಕೇಳ್ಕೊಂಡು ಬಂದ? ಸದ್ಯನೇ ಸುಮ್ಮನೆ ಇರಪ್ಪ ಶುಕ್ರಾಯ. ಮಹಾರಾಜ, ಆ ರಾಜ್ಕುಮಾರ್ ಉಮಾದೇವಿನ ಎತ್ಕೊಂಡು ಹೊರಟೋದ್ನೆ. ನೀವೇನ್ ಮಾಡ್ತಿದ್ರೆ? ಹೇಳಿ ಮಹಾರಾಜ, ದಂಡು ಧಾಡಿ ಎಲ್ಲ ತಗೊಂಡು ಹೋಗೋಣ. ಹೌದು ಹೌದು, ಎಲ್ಲ ತಗೊಂಡು ಹೋಗೋಣ. ಈ ಶುಕ ಗಿಣಿನಾದ್ರೂ ಆಗಿದ್ರೆ ಕತ್ನ ಕಿವುಚಿ ಬಿಡ್ತಾ ಇದ್ದೆ. ಮಹಾರಾಜ, ನಮ್ಮ ರಾಜ್ಕುಮಾರಿ ಆತನ್ನ ಪ್ರೇಮಿಸಿದ. ಕೆಡ್ತು ಕೆಲಸ ಮಹಾರಾಜ, ಕೆಡ್ತು. ಹೇಳಿ, ಎದ್ದೇಳಿ, ದಂಡು ದಾಳಿ ತಗೊಂಡೋಗಿ ಅವನು ತಕ್ಕ ಮರ್ಯಾದೆ ಮಾಡಿ ಬುದ್ಧಿ ಕಲಿಸ್ಬರೋಣ. ಹೌದೌದು, ಅವನು ಸರಿಯಾದ ಬುದ್ಧಿನೇ ಕಲಿಸ್ಬೇಕು. ಯಾರಲ್ಲಿ? ನೀವು ನಡೀರಿ ಮಹಾರಾಜ, ನಾನೆಲ್ಲರನ್ನು ಕರ್ಕೊಂಡು ಬರ್ತೀನಿ. ಹಾಗೆ ಮಾಡಿ, ಹಾಗೆ ಮಾಡಿ. ಏನ್ ನೋಡ್ತಾ ಇದ್ದೀರಾ? ನೀವು ನಡೀರಿ, ಎಲ್ರೂ ಒಂದೊಂದು ಬಾಣ. ಓಹೋ, ನಿಮಗ್ಯಾಕೆ ಬಾಣ? ನೀವೇ ಒಂದು ಬಾಣ. ಏನ್ರಿ ಮಾಡೋದು? ಈ ಹಾಳಾದ ಶುಕ ರಾಜ್ಕುಮಾರನ್ ಏನ್ ಮಾಡ್ತಾನೋ ಏನೋ. ನಡೀರೆ, ರಾಜ್ಕುಮಾರ್ನಿ ಕರ್ಕೊಂಡ್ ಬರೋಣ. ಕರ್ಕೊಂಡು ಬನ್ನಿ, ನಿಮ್ಗಾಗತ್ತೆ ಮೋಕ್ಷ. ನೀನ್ ಯಾರು? ಇಲ್ಲಿಗೆ ಹೇಗೆ ಬಂದೆ? ಅಗಳಪ್ಪ, ಬಂತು ಗ್ರಾಚಾರ. ನಾನೇನು ಮಾಡ್ಲಪ್ಪ ದೇವ್ರೆ? ಬಾಗಳು ಬೇಗ. ಅಭ್ಯಾಸ ಇಲ್ಲ, ಹಾಗೆ ಹೇಳ್ಕೊಡಿ. ಅವಿವೇಕಿ, ಎಲ್ಲೋ ಆ ಗಿಣಿ? ಓಹೋ, ನೀವು ಅದನ್ನ ಕೇಳಿದ್ದು? ಅದೇ ಮಾತಾಡೋ ಗಿಣಿ ರಾಜ್ಕುಮಾರಿ ತಾನೆ? ಕೈ ಬಿಡಿ. ಬಂದೆ ತಂದೆ. ಏ ಗಿಣಿ, ಗುರುಗಳು ಹೇಳ್ದಾಗ ಕೇಳಬೇಕು, ಅವ್ರಿಗೆ ಎದುರು ಮಾತಾಡ್ಕೊಡ್ದು. ಅದ್ ಸರಿ, ನೀನ್ ಯಾರು? ಹೆದರ್ಬೇಡ, ನಾನು ಹಿಂದೆ ಎಲ್ಲೂ ನೀನ್ ನೋಡಿರ್ಲಿಲ್ಲ ಇಲ್ಲಿ. ನಾನು ಹೊಸವ, ಇವತ್ತು ಬಂದೆ. ಇಲ್ಲೇನ್ ಮಾಡ್ತಾ ಇದ್ದಿ? ರಾಮ್ ತಾತ ನನ್ನ ಹೊಸದಾಗಿ ಅರಮನೆ ಕೆಲಸಕ್ಕೆ ಕರ್ಕೊಂಡ್ ಬಂದಿದ್ದಾನೆ. ನೀನು ಕೆಲಸಗಾರನು? ಹೋಗ್ ಹೋಗ್ ಹೋಗ್. ಸೋಮನಾಥ, ಯುವರಾಜ, ನೀನು ಶಿವ ಶಿವ ಅಂತ ಶಿವಧ್ಯಾನದಲ್ಲೇ ತಲ್ಲೀನಾಗ್ಬಿಡ್ತೀಯ. ನನಗಂತೂ ಅತ್ಲಾ ಕಡೆ ಆ ರಾಜಗುರು ಏನ್ ಮಾಡ್ತಾನೋ, ರಾಮ್ ತಾತ ಏನಾದ್ನೋ, ಗೌರಿ ಏನಾದ್ನೋ ಅಂತ 3 ಹೊತ್ತು ಅದೇ ಯೋಚನೆ ಆಗ್ಬಿಟ್ಟಿದೆ. ಏನ್ ದೇವರಪ್ಪ ಇವರು? ನಗಿಸ್ತಾನೆ, ಅಳಿಸ್ತಾನೆ, ಹುಟ್ಟಿಸ್ತಾನೆ, ಸಾಯಿಸ್ತಾನೆ. ಮನುಷ್ಯನ ಆಟದ ಬಂಧಗಳು ನಾವು ಮಾಡ್ಕೊಂಡ್ಬಿಟ್ಟಿದ್ದಾನೆ ಈ ದೇವ್ರು. ಬಾಪ, ದೇವ್ರು ಕರೀತಾನೆ. ದೇವ್ರು ಕರೆದ್ರೆ 4 ಜನದ ಮೇಲೆ ಹೋಗ್ತೀನಿ. ನೀವಿಬ್ರೇ ಬಂದಿದ್ದೀರಲ್ರೋ? ಈ ದೇವ್ರು ಕಳಿಸಿರೋದು ಇಬ್ರನ್ನೇ. ಅವನ ತಲೆಯಲ್ಲಿ ದೇವ್ರು. ನಿಮ್ಮ ದೇವರು ಗಂಡು ದೇವರು, ಹೆಣ್ಣು ದೇವರು? ಹೆಣ್ಣು ದೇವರಾದ್ರೆ ನಾನು ಬರೋಲ್ಲ ಅಪ್ಪ. ಬಾಪ, ಈ ದೇವರು ಗಂಡು. ನಡಿ. ಕಂಚಿಂದೋ ಕಲ್ಲಿಂದೋ? ನಮ್ ದೇವರು ಮನುಷ್ಯ ದೇವರು. ಮನುಷ್ಯನ್ನೇ ದೇವರು ಮಾಡ್ಬಿಟ್ಟಲ್ಲೋ ಮಾನ. ಯಾವನವನು? ರಾಜಗುರುಗಳು. ಅಯ್ಯೋ, ಆ ಪಾಪಿ ಗುರುವನೇ. ನಿನಗೆ ಕೆಮ್ಮಣ್ಣು ಗೊತ್ತೋ? ಈ ಭೂಪತಿ ಬೆಳೆದಿದ್ದೆ ಅದ್ರೊಳಗಲ್ವೇನಪ್ಪ? ಯಾಕಪ್ಪ? ನಿನ್ನ ಹೂಳೋದು ಅದರಲ್ಲೇ ಅಂತ. ಹೌದಾ? ಬನ್ನಿ. ಗೌರಿ, ಗೌರಿ, ಶುಕ ಬಿಡ್ರಯ್ಯ, ನಿಮ್ ಹೋ ಇದ್ದೇವೆ.
ಒಂದೆರಡು ಮಾತಾಡ್ಕೊಂಡು ಬರ್ತೀನಿ. ಏನಮ್ಮ ಹೇಗಿದೀಯ? ರಾಮ್ ತಾತ ನಿನ್ನ ವಿಷಯ ಎಲ್ಲ ಹೇಳ್ದ. ಪಾಪ ಒಳ್ಳೆಯವರಿಗೆ ಯಾವಾಗ್ಲೂ ಕಷ್ಟ ಕೊಡೋದು ದೇವ್ರು. ದೇವ್ರೇನ್ ಮಾಡ್ತಾನೆ ಸುಖ, ಎಲ್ಲ ನಮ್ಮ ಅದೃಷ್ಟ. ಎಲ್ಲೋ ಹೋಗ್ತಿದ್ದವನು ಮಾತಾಡ್ಸಿದೆಯಲ್ಲ, ಸಂತೋಷ. ನಾನು ಬರ್ತೀನಪ್ಪ. ಹೋಗ್ಬಾ ತಾಯಿ, ಹೋಗ್ಬಾ. ನಾನು ಪೂಜೆ ಮಾಡ್ಕೊಂಡು ಬರ್ತೀನಿ ಬಿಡಯ್ಯ. ಸಾಕು ನಡೆ ನಿನ್ ಪೂಜೆ. ನಡೀತೀನಪ್ಪ, ನಡೀತೀನಿ. ಶಿವ, ನಿನ್ನ ನೆತ್ತಿ ಕಣ್ಬಿಟ್ಟು ಇವನು ಸುಟ್ಟಾಕಬಾರ್ದೆ. ಗುರುಗಳೇ, ಇನ್ನೊಂದ್ ಸಾರಿ ಆದ್ರೂ ಗಿಣಿ ರೂಪ ಬರ್ಲಿ ಅಂತನಾದ್ರೂ ಶಾಪ ಕೊಡಿ. ಇವ್ರ ಕೈಯಿಂದ ಹಾರ ಹೋಗ್ತೀನಿ. ನಾಳೆ ನಿನ್ ತಲೆ ಹಾರಿಸ್ಬಿಡ್ತಾರೆ ರಾಜಕುಮಾರ್. ಮಹಾರಾಣಿ ಹೇಳ್ಬಿಟ್ಲು ಅಂತ ಕೇಳ್ರಪ್ಪ, ಕೇಳ್ರಿ. ದನ ತಿನ್ನೋನಿ ಗೊಬ್ಬರ ದಾಣೆಯಿಂದ ಹಾಗೆ ಆ ರಾಜಗುರು ಇದಾನಲ್ಲಮ್ಮ ಯಮಧರ್ಮರಾಯ, ಅವನು ಶಿಷ್ಯರಮ್ಮ ಇವರು. ಇವರೆಲ್ಲಿ ಕೇಳ್ತಾರೆ ನಿನ್ನ ಉಪದೇಶ? ಹೋಗಮ್ಮ, ಹೋಗು. ನಡೀರಪ್ಪ, ನಡೀರೋ ಯಮದರ್ಶನಕ್ಕೆ. ನಾನು ನೆಡ್ಕೊಂಡು ಹೋಗಿ ಏನಪ್ಪ ಮಾಡ್ತೀಯಾ? ಸಾಯಿಸ್ತೀನಿ. ಸಾಯಿಸ್ತೀನಿ? ನನಗೆ ಸತ್ತ ಅಭ್ಯಾಸ ಇಲ್ವೇ? ಕಳಿಸ್ಕೊಡ್ತೀನಿ. ಓಹೋ, ಹಾಗಾದ್ರೆ ನೀನು ಸತ್ತು ಅಭ್ಯಾಸ ಇದೆ. ನೋಡ, ಒಂದು ಸಣ್ಣ ಉಪಕಾರ ಮಾಡ್ತೀಯಾ? ಏನಾದ್ರು? ಏನೂ ಇಲ್ಲ, ಒಂದು ಪ್ರದಕ್ಷಿಣೆ ಹಾಕೊಂಡು ಹೋಗೋಣ, ಇಬ್ಬರಿಗೂ ಪುಣ್ಯ ಬರುತ್ತೆ. ಸರಿ, ಬಿಡು. ಮತ್ತೆ ದೇವ್ರೇ, ನನ್ನ ಕಷ್ಟದಿಂದ ಕಾಪಾಡಪ್ಪ, ಅನ್ಯಾಯ ಹಾಳು ಮಾಡಪ್ಪ. ಓಹೋ, ಬಂದ್ಬಿಟ್ಟೆ ದೇವ್ರೇ. ಗಣಪತಿ, ನಿನ್ ಹೆಸರಾಳು ಮಾಡ್ತಾ ಇದ್ದಾನೆ ಈ ಚಂಡಾರ ಗಣಪತಿ. ಅವನು ಸ್ವಲ್ಪ ವಿಚಾರಿಸ್ಕೊಪ್ಪ, ಹೇಳಪ್ಪ. ನಮ್ಮಪ್ಪ ತಂದೆ ವಕ್ರತುಂಡ ಮಹಾಕಾಲ ಅವಿಘ್ನಂ ದೇವ ಸರ್ವಕಾರ್ಯೇಷು ಸರ್ವದಾ. ನಮ್ಮಪ್ಪ ತಂದೆ ಕಾಪಾಡಿದೆಯಲ್ಲ ನಿಮ್ಮ ನಂಜಪ್ಪ. ಯಾರು ಕೊಟ್ಟಿದ್ದೀನ? ಯಾಕಪ್ಪ ಬಕಾಸುರ? ನಿನಗೇನಲ್ಲ, ನಮ್ಮ ಯುವರಾಜರಿಗೆ. ಇನ್ಮೇಲೆ ಯಾರಾದ್ರೂ ಈ ಕರ್ಮಚಂದ್ರಿಗೆ ಆಹಾರ ಕೊಟ್ರೆ ಅವ್ರಿಗೆ ಬೈಕರಾಗ್ತಾನೆ. ತಗೊಂಡು ಹೋಗೋದನ್ನ ತಗೊಂಡು ಹೋಗ್ಬೇಡಯ್ಯ. ಇವನೇನ್ ಮಾಡ್ತಾನೆ ನೋಡೋಣ. ನಂಜಪ್ಪ, ಗುರುಗಳು ಹಾಕಿ ನೀರ್ತೀನೋ ಊರ್ನಲ್ಲಿ ಒಂದು ತುತ್ತು ಅನುಚಿತ ಮಾಡ್ತಾನೆ ನೋಡು. ಒಂದು ಸಿಕ್ಕದೆ ಇದ್ರೆ ಹೋಗ್ಲಿ, ಹೊಟ್ಟೆ ತುಂಬಾ ಸಿಕ್ಕರು ಸರಿ ಅಲ್ಲಿವೆ ನಂಜಪ್ಪ. ನಿನ್ ಗುರುಗಳು ಮಾತು ಕೇಳಿ ಮಾಡಿದ ಪಾಪ ಸಾಕು, ಬುದ್ಧಿ ಬಂತು. ಹೋಗ್ತೇವೆ ಇಲ್ಲಿಂದ. ಆನೇನು ಕರೀತೀರಿ? ದಣಿ, ಬಡವನ ಸೇವೆ ಬೇಡಿರಪ್ಪ. ಶಿವನ ಹಸಾದದಿಂದ ಶ್ರಮವೆಲ್ಲ ಪರಿಹಾರವಾಗಿದೆ. ನಿಮ್ಮ ಅಭಿಮಾನಕ್ಕೆ ಶರಣಪ್ಪ, ಶರಣು. ಬಿಲ್ಪತ್ರ ತಿಂತೀಯಾ? ತಾಳು, ಗುರುಗಳಿಗೆ ಹೇಳಿ ನಾಳೆ ಅದು ಸಿಗದಾಗ ಮಾಡ್ತೀನಿ. ಅಲ್ಲ, ತಪ್ಪಿಸ್ಕೊಂಡು ಹೋಗ್ತೀಯಾ? ಇವಾಗೇನು ಹೋಗ್ತೀಯ? ಮಹಾರಾಜ, ಮಹಾರಾಜ. ಶುಕ, ನೀನು ಇಷ್ಟು ದಿನ ಎಲ್ಲೋಗಿದ್ದೆ? ರಾಜಗುರುಗಳು ನನ್ನ ಅವ್ರ ಮನೇಲಿ ಕೂಡ ಹಾಕಿದ್ರು. ನೀನ್ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ ಅಲ್ವೇ? ತಡಿ, ರಾಜಗುರುಗಳು ನೀನ್ ಹಿಡ್ಕೊಟ್ಬಿಡ್ತೀನಿ. ಮಹಾರಾಜ, ಸದ್ದು ಅವ್ರು ಮಾಡ್ತಾ ಇರೋದು ಅನ್ಯಾಯ ಮಹಾರಾಜ. ಅಲ್ಲ, ಧರ್ಮದ ರಕ್ಷಣೆ ಮಾಡ್ತಾ ಇದ್ದಾರೆ. ಇಲ್ಲ, ಧರ್ಮದ ಕೊಲೆ ಮಾಡ್ತಾ ಇದ್ದಾರೆ. ಸತ್ಯಾನ ಸದೆ ಬಿಡ್ತಾ ಇದ್ದಾರೆ. ದೈವ ಭಕ್ತರಿಗೆ ಅನ್ಯಾಯವಾಗಿ ಹಿಂಸೆ ಕೊಡ್ತಾ ಇದ್ದಾರೆ. ಕೊಡ್ಲಿ, ಕೊಡ್ಲಿ.
ಚೆನ್ನಾಗಿ ಕೊಡ್ಲಿ. ಒಂದಲ್ಲ ಒಂದಿನ ಅವರು ಮಾಡಿರೋ ಪಾಪದ ಪ್ರಾಯಶ್ಚಿತ್ತ ಅವರೇ ಅನುಭವಿಸ್ಬೇಕಾಗುತ್ತೆ. ಶುಕ, ನಾನೇನು ಹುಚ್ಚಿನಲ್ಲ. ನಿನಗಿಂತಲೂ ಹೆಚ್ಚಿನ ವಿಷಯ ನನಗೆ ಗೊತ್ತಿದೆ. ರಾಜಗುರುಗಳು ತಮ್ಮ ಕುರುಡು ಭಾವನೆಯಿಂದ ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದು ನಿಜ. ಆದ್ರೂ ಅವ್ರ ಸ್ವಾರ್ಥಿಗಳಲ್ಲ, ವಂಚಕರು ಅಲ್ಲ. ಕಡೆಯವರೆಗೂ ಏನ್ ಮಾಡ್ತಾರೋ ನೋಡೋಣ ಅಂತ ಕಾದು ಕೊಡ್ತಿದ್ದೀವಿ. ಕಾಯ್ತಾ ಕೂತ್ಕೊಳ್ಳೋ ಸಮಯ ಅಲ್ಲ ಮಹಾರಾಜ. ಅವರು ಧರ್ಮದ ಹೆಸರಿನಲ್ಲಿ ಯುವರಾಜನ್ನು ಕೊಲ್ಲೋದಕ್ಕೂ ಹೆಸಲ್ಲ. ಒಳ್ಳೆಯವ್ರನ್ನು ಕೊಲ್ಲೋದು ಅಷ್ಟು ಸುಲಭವಲ್ಲ. ಹೆದರ್ಕೋಬೇಡ ಬಾ. ಮಹಾರಾಜ ಮಹಾರಾಜ, ಈಗ ಯುವರಾಜನ್ನು ಕೊಲ್ಲೋದಕ್ಕೆ ರಾಜಗುರುಗಳೇ ಹೊರಟಿದ್ದಾರೆ. ಅಲ್ಲ, ಅವರು ಮಾಡಿರೋ ಪಾಪದ ಪ್ರಾಯಶ್ಚಿತ್ತ ಅನುಭವಿಸೋದಕ್ಕೆ ಕೊಟ್ಟಿದ್ದಾರೆ. ಬಾ ತೋರಿಸ್ತೀನಿ, ಬಾ.